EPS 95 ಪಿಂಚಣಿದಾರರ ಹೋರಾಟಕ್ಕೆ EPS 95 ಪಿಂಚಣಿದಾರರ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಭವಿಷ್ಯ ನಿಧಿ ಪ್ರಾಧಿಕಾರಸ್ಥರ ವಿಳಂಬ ನೀತಿಗೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ EPS ನಿವೃತ್ತರ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು. ಈ ಪ್ರತಿಭಟನಾ ಸಭೆಗೆ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು EPS ನಿವೃತ್ತರು ಆಗಮಿಸಿದ್ದು, ಅಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಶ್ರೀಕಂಠ ನಾಯಕ್ರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು. ಸಂಘದ ಖಜಾಂಚಿ ಡೋಳಪ್ಪನವರು ಸಭೆಗೆ ಆಗಮಿಸಿದ್ದ ಎಲ್ಲ ಮುಖಂಡರನ್ನು ಸ್ವಾಗತಿಸುವ ಮೂಲಕ ಶುಭ ಕೋರಿದ್ದು, ದೀಪ ಬೆಳಗಿಸುವ ಮೂಲಕ ಪ್ರತಿಭಟನಾ ಸಭೆಗೆ ಚಾಲನೆ ನೀಡಲಾಯಿತು. ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಪ್ರಸ್ತಾವಿಕ ಭಾಷಣ ಮಾಡಿ, ಇದೊಂದು EPS ನಿವೃತ್ತರ ಅವಿಸ್ಮರಣೀಯ ಪ್ರತಿಭಟನಾ ಸಭೆಯಾಗಿದ್ದು, 238ನೇ CBT ಸಭೆ ಇದೆ ಅಕ್ಟೋಬರ್ 13, 2025ರಂದು ನವದೆಹಲಿಯಲ್ಲಿ ನಡೆಯುತ್ತಿರುವ ಸಂದರ್ಭದಲ್ಲಿ EPS ನಿವೃತ್ತರ ಕನಿಷ್ಠ ಹೆಚ್ಚುವರಿ ಪಿಂಚಣಿ 7,500, ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯ ಹಾಗೂ ಅಧಿಕ ಪಿಂಚಣಿ ಈ ಎರಡು ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಸ್ತಾವನೆಯನ್ನು CBT ಸಭೆಯಲ್ಲಿ ಅಧಿಕಾರಿಗಳು ಮಂಡಿಸಿ ಚರ್ಚಿಸಿ ಅಂಗೀಕರಿಸಬೇಕೆಂದು ಸಭೆಯಲ್ಲಿ ಆಗ್ರಹಿಸಿದರು. ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ GSM ಸ್ವಾಮಿರವರು ಮಾತನಾಡಿ, EPS ನಿವೃತ್ತರ ತಾಳ್ಮೆಯ ಕಟ್ಟೆ ಹೊಡೆದಿದ್ದು, ಕೇಂದ್ರ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಗೌರವಯುತವಾಗಿ ನಮಗೆ ಮಾಸಿಕ ಪಿಂಚಣಿ 7,500, ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ನೀಡಬೇಕೆಂದು ಈ ಪ್ರತಿಭಟನಾ ಸಭೆಯ ಮೂಲಕ ಒತ್ತಾಯಿಸಿದರು. ಸಂಘದ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ಮಾತನಾಡಿ, ನಮ್ಮಿಂದ ಸಂಗ್ರಹಿಸಿರುವ ದೇಣಿಗೆ ಮೊತ್ತ 1,00,000 ಕೋಟಿ ಕೇಂದ್ರ EPFO ಖಾತೆಯಲ್ಲಿದ್ದು, ಈ ಹಣವನ್ನು 78 ಲಕ್ಷ EPS ನಿವೃತ್ತರಿಗೆ ವಿನಿಯೋಗಿಸಲು ಅವಕಾಶವಿದ್ದು, ಈ ಬಗ್ಗೆ ಕೇಂದ್ರ ಸರ್ಕಾರ ನಿವೃತ್ತರನ್ನು ನಿರ್ಲಕ್ಷಿಸಿದೆ ಎಂದು ದೂರಿದರು. ಚಿಕ್ಕಬಳ್ಳಾಪುರ KSRTC ನಿವೃತ್ತ ನೌಕರರ ಟ್ರಸ್ಟಿನ ಅಧ್ಯಕ್ಷರಾದ ಬ್ರಹ್ಮಚಾರಿರವರು ಮಾತನಾಡಿ, ಕೇಂದ್ರ ಸರ್ಕಾರಕ್ಕೆ ಹಾಗೂ EPFO ಅಧಿಕಾರಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಇದ್ದು, ಈ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸದೆ ಹೋದಲ್ಲಿ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಭೆಯಲ್ಲಿ ಚಿಕ್ಕಬಳ್ಳಾಪುರ KSRTC ಟ್ರಸ್ಟಿನ ಪದಾಧಿಕಾರಿಗಳಾದ ಶ್ರೀ ಸೊಣ್ಣಪ್ಪ, ಸಿರಸಿಯ ನಾರಾಯಣರಾವ್ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೀಚಂದ್ರೇಗೌಡರು ಸಹ EPS ನಿವೃತ್ತರನ್ನುದ್ದೇಶಿಸಿ ಸಂಕ್ಷಿಪ್ತವಾಗಿ ಮಾತನಾಡಿದರು. MR ವರುಣ, ವಕೀಲರು, ರಾಜ್ಯ ಉಚ್ಚ ನ್ಯಾಯಾಲಯರವರು ಮಾತನಾಡಿ, ಸರ್ವೋಚ್ಚ ನ್ಯಾಯಾಲಯ ಹಾಗೂ ಇತ್ತೀಚೆಗೆ ತಮಿಳುನಾಡಿನ ಮಧುರೈ ಉಚ್ಚ ನ್ಯಾಯಾಲಯವು ನಿವೃತ್ತರ ಪರ ನೀಡಿರುವ ತೀರ್ಪನ್ನು ಉಲ್ಲೇಖಿಸಿ 2014ರ ನಂತರ ನಿವೃತ್ತರಾದ ಎಲ್ಲ EPS ನಿವೃತ್ತರು ಅಧಿಕ ಪಿಂಚಣಿಗೆ ಅರ್ಹರಾಗುತ್ತಾರೆ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿ, ಆಸಕ್ತರು ಈ ಬಗ್ಗೆ ಕ್ರಮವಹಿಸಬಹುದು ಎಂದು ತಿಳಿಸಿರುತ್ತಾರೆ. ಈ ಪ್ರತಿಭಟನಾ ಸಭೆಯಲ್ಲಿ EPS ನಿವೃತ್ತರ ಧಿಕ್ಕಾರ ಹಾಗೂ ಆಕ್ರೋಶದ ಕೂಗು ಮುಗಿಲು ಮುಟ್ಟಿತು. ಸಭೆಗೆ ಪತ್ರಕರ್ತರು, ಮಾಧ್ಯಮ ಪ್ರತಿನಿಧಿಗಳು ಆಗಮಿಸಿದ್ದು, ನಿವೃತ್ತರ ಬೇಡಿಕೆಗಳ ಬಗ್ಗೆ ನಮ್ಮಿಂದ ಪಡೆದ ಮಾಹಿತಿಯನ್ನು ಮಾಧ್ಯಮದಲ್ಲಿ ಪ್ರಚುರಪಡಿಸಿರುವುದು ತಮಗೆಲ್ಲ ತಿಳಿದಿದೆ. ಒಟ್ಟಾರೆ ಕೇಂದ್ರ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಸಭೆಯ ನಿರ್ವಹಣೆಯನ್ನು ಸಂಘದ ಪದಾಧಿಕಾರಿಗಳಾದ ನಾಗರಾಜು, ರಂಗನಾಥ್, ಮನೋಹರ್, ರುಕ್ಮೇಶ್, ಕೃಷ್ಣಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ KSRTC ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಯಶಸ್ವಿಯಾಗಿ ನಡೆಸಿಕೊಟ್ಟರು. P. ಉಮಾ, ನಿರ್ವಾಹಕಿ, BNTC ರವರು ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರು. ನಟರಾಜು, BNTC ನಿವೃತ್ತ ನೌಕರರು ವಂದನಾರ್ಪಣೆ ನಡೆಸಿಕೊಡುವ ಮೂಲಕ ಸಭೆ ಮುಕ್ತಾಯವಾಯಿತು. ಅಧಿಕ ಪಿಂಚಣಿಯ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಿಕೊಡುವ ಬಗ್ಗೆ ಏನು ಮನವಿ ಸಲ್ಲಿಸಿದ್ದೇವೆ, ಅದರ ಕುರಿತಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂತಹ ಸದುದ್ದೇಶದಿಂದ ಎಲ್ಲರ ಒಂದು ಆಶಯ ಅಭಿಲಾಷೆಯೊಂದಿಗೆ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವವರಿದ್ದಾರೆ. ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. EPS 95 BMTC KSRTC ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ KSRTC ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟು ಜಂಟಿಯಾಗಿ ಸುಮಾರು 8 ವರ್ಷಗಳಿಂದ ಕನಿಷ್ಠ ಪಿಂಚಣಿ 7,500, ತುಟ್ಟಿ ಭತ್ಯೆ ಮತ್ತು ಉಚಿತ ವೈದ್ಯಕೀಯ ಸವಲತ್ತು ಹಾಗೂ ಅವಲಂಬಿತರಿಗೆ ಪೂರ್ಣ ಪ್ರಮಾಣದ ಪಿಂಚಣಿಗಾಗಿ ಮತ್ತು 4/11/2022ರಂದು ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪಿನ ಪ್ರಕಾರ ಜಂಟಿ ಆಯ್ಕೆ ಸಲ್ಲಿಸಿರುವ ಎಲ್ಲ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ನೀಡಬೇಕೆಂದು ಹೋರಾಟ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೆ ಲಾಲ್ಬಾಗ್ನಲ್ಲಿ ಸುಮಾರು 93 ಮಾಸಿಕ ಸಭೆ ಮತ್ತು ಭವಿಷ್ಯ ನಿಧಿ ಕಚೇರಿ ಬಳಿ 30 ಪ್ರತಿಭಟನಾ ಸಭೆ ಮಾಡಿದ್ದು, 30 ಮನವಿ ಪತ್ರಗಳನ್ನು ಕೇಂದ್ರ ಕಾರ್ಮಿಕ ಮಂತ್ರಿಗಳಿಗೆ ಮತ್ತು ಕೇಂದ್ರ ಭವಿಷ್ಯ ನಿಧಿ ಅಧಿಕಾರಿಗಳಿಗೆ ನೀಡಿ ಒತ್ತಾಯ ಮಾಡಿರುತ್ತೇವೆ. ಆದರೆ ಈವರೆಗೆ ಯಾವುದೇ ಪ್ರತಿಫಲ ದೊರೆತಿಲ್ಲ. ಆದ್ದರಿಂದ ಈ ದಿನ ಅನಿವಾರ್ಯವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದೇವೆ. ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶ ಹಲವಾರು ಬಾರಿ ನಮ್ಮ ಒಂದು ಮಾಸಿಕ ಸಭೆ ಮತ್ತು ಪ್ರತಿಭಟನಾ ಸಭೆಯಲ್ಲಿ ವ್ಯಕ್ತಪಡಿಸಿದ್ದು. ಆ ಒಂದು ಸುದಿನ ಇವತ್ತು ಬಂದಿದೆ. ನಮಗೆ ಈ ಒಂದು ಮಾತನ್ನ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಏನು ಇಷ್ಟೊಂದು ಜನ, ಸುಮಾರು 700ರಿಂದ 800 ಜನ ನಿವೃತ್ತ ನೌಕರರು ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಿಜವಾಗೂ ಅತ್ಯಂತ ಸಂತೋಷದ ಸಂಗತಿ. ಯಾಕೆ ಅಂತ ಅಂದ್ರೆ ಬಹುದಿನಗಳ ನಮ್ಮ ಹಲವಾರು ಬೇಡಿಕೆಗಳು ಈಡೇರ್ತಕ್ಕಂಥ ಒಂದು ಸನ್ನಿವೇಶವನ್ನ ತಾವು ನಿರ್ಮಾಣ ಮಾಡಿದಿರ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ.
ನಮ್ಮ ನೇವಿಯಲ್ಲಿ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಬಟ್ ಇಲ್ಲಿ ಅಸಂಘಟಿತವಾಗಿದ್ದು ನಾವು EPS ಕಾರ್ಮಿಕರು ಅದನ್ನು ನೋಡಿ ನಾಯಕತ್ವವನ್ನ ಅವರು ಲೀಡ್ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಪೆನ್ಷನ್ ಕಡಿಮೆ ಬರೋದು 1 ಲಕ್ಷ ರೂಪಾಯಿ ಪೆನ್ಷನ್ ಬರುತ್ತೆ. ಅವರ ಮನೆಯನ್ನೇ NAC ಆಫೀಸ್ ಮಾಡ್ಕೊಂಡಿದ್ದಾರೆ. ಅವರ ಜೀಪನ್ನೇ ಇಡೀ ದೇಶ ಅಂತ ಓಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಇಂತಹ ನಾಯಕರ ನೇತೃತ್ವದಲ್ಲಿ ನಾವು ನೀವುಗಳೆಲ್ಲ ಸೇರಿ ಅವರಿಗೆ ಕೈ ಜೋಡಿಸಿ ಅವರ ಶಕ್ತಿಯನ್ನ ನಾವು ವೃದ್ಧಿ ಮಾಡಬೇಕು. ಮತ್ತೆ ಇದರಿಂದ ಅವ್ರಿಗೇನು ಉಪಯೋಗ ಇಲ್ಲ, ನಮಗೆ ಉಪಯೋಗ ಇದೆ. ಏನಕ್ಕೆ ನನಗೆ 1,600 ರೂಪಾಯಿ ಪೆನ್ಷನ್ ಬರುತ್ತೆ, ಮತ್ತೀಗ ಆದರೆ 7,500 ರೂಪಾಯಿ ಬರುತ್ತೆ. ಇದರಿಂದ ನನ್ನ ಸಂಸಾರವನ್ನ ಚೆನ್ನಾಗಿ ನಡೆಸಬಹುದು, ಅತ್ಯುತ್ತಮವಾಗಿ ನಡೆಸಬಹುದು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಸರ್ವಿಸ್ ನಾವು ತಗೊಳ್ತಾ ಬರ್ತಾ ಇದೀವಿ. ಇವಾಗ ನಮ್ಮ ಸರ್ವಿಸ್ ನಿಮಗೆ ಕೊಡೋದು ನಮ್ಗೆ ತುಂಬಾ ತುಂಬಾ ಖುಷಿ, ತುಂಬಾ ಗೌರವ ಮತ್ತೆ ಹೆಮ್ಮೆ ವಿಚಾರ ಆಗಿದೆ. ನೀವು ಈಗ ಸುಪ್ರೀಂ ಕೋರ್ಟ್ ಕೇಸ್ ಬಗ್ಗೆ ಸ್ವಾಮಿ ಸರ್ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ತರ ಹಲವು ಜಡ್ಜ್ಮೆಂಟ್ಸ್ ಇದೆ. ಅದನ್ನೆಲ್ಲಾನು EPFOನವರು ನಿಮಗೋಸ್ಕರ ಮಾಡಬೇಕಾಗಿರುವಂತ ಕೆಲಸನ ಮಾಡದೆ ಜಾಯಿಂಟ್ ಅಪ್ಲಿಕೇಶನ್ಸ್ ನ ರಿಜೆಕ್ಟ್ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅದನ್ನ ಚಾಲೆಂಜ್ ಮಾಡಿ ಸುಮಾರು ಸಂಸ್ಥೆಗಳು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಫೇವರಬಲ್ ಆರ್ಡರ್ಸ್ ನ ಎಂಜಾಯ್ ಮಾಡ್ತಾ ಇದೆ. ನಾನು ಕೇಳೋದು ಇಷ್ಟೇನೆ, ಜಾಸ್ತಿ ಸಂಖ್ಯೆನಲ್ಲಿ ಬನ್ನಿ, ಎಲ್ಲರೂ ಬನ್ನಿ. ನಾನು ಜಡ್ಜ್ಮೆಂಟ್ಸ್ ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಏನು ಪಾಯಿಂಟೇ ಇಲ್ಲ, ಯಾಕೆಂದ್ರೆ ನಂಜುಂಡೇಗೌಡ ಸರ್, ಸ್ವಾಮಿ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಹೇಳುವಂಥದ್ದೇನು ಇಲ್ಲ. ಜಾಸ್ತಿ ಜನ ಬನ್ನಿ, ಒಂದು ಕಮಿಟಿ ರಚನೆ ಮಾಡಿ, ಕಮಿಟಿ ಮೆಂಬರ್ಸ್ ಬನ್ನಿ, ಕೂತ್ಕೊಳ್ಳಿ, ನಮ್ಮ ಹತ್ರ ಕ್ವಶನ್ಸ್ ಕೇಳಿ, ನಾವು ಅದನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ನಿಮಗೋಸ್ಕರ ನಾವು ಹೊರಡೋದಕ್ಕೆ ರೆಡಿ ಇದ್ದೀವಿ. ನೀವೆಲ್ಲರೂ ಒಟ್ಟಾಗಿ ಬನ್ನಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಕಾಲ ಇವಾಗ ಟೈಮ್ ನಮಗೆ ಬಹಳ ಕಮ್ಮಿ ಇರೋದ್ರಿಂದ, ಬೇರೆ ಕೇಸಸ್ ಆಲ್ರೆಡಿ ಪೆಂಡಿಂಗ್ ಇರೋದ್ರಿಂದ ಈಗ ನೀವು ಆಕ್ಷನ್ ತಗೊಳ್ಳಿ, ಇಮಿಡಿಯೇಟ್ಲಿ ಪ್ರೊಸೀಡ್ ಆಗಿ. ಹೈಕೋರ್ಟ್ ಆಫ್ ಕರ್ನಾಟಕ ರಿಲೀಫ್ ಕೊಟ್ಟಿದೆ, ಫ್ಯೂಚರ್ ಅಲ್ಲೂ ಕೊಡುತ್ತೆ. ದಯವಿಟ್ಟು ಮುಂದೆ ಬನ್ನಿ. ಸ್ಕೀಮ್ನ ಉದ್ದೇಶ ಏನಿತ್ತು ಅಂದರೆ ಎಂಪ್ಲಾಯಿಗೇನು ಸಿಗ್ತಾ ಇರಲಿಲ್ಲ, ಎಂಪ್ಲಾಯಿ ರಿಟೈರ್ಡ್ ಆದರೆ ಏನು ಸಿಗ್ತಾ ಇರಲಿಲ್ಲ. ಮರಣ ಹೊಂದಿದರೆ ಅವ್ರ ಫ್ಯಾಮಿಲಿಗೆ ನಾಮಿನೇಷನ್ ಯಾರು ಮಾಡಿರ್ತಾರೆ ಅವ್ರಿಗೆ ಸಿಗ್ತಾ ಇತ್ತು. ಇದನ್ನು ಮನಗಂಡು ಅಂದಿನ ಕೇಂದ್ರ ಸರ್ಕಾರ ಏನು ಮಾಡ್ತು, ಎಂಪ್ಲಾಯಿ ರಿಟೈರ್ಡ್ ಆದಮೇಲೂ ಅವನಿಗಷ್ಟು ಅಮೌಂಟ್ ಸೇರಬೇಕು, ಅವನ ಜೀವನಕ್ಕೆ ಅನುಕೂಲ ಆಗಬೇಕು ಅನ್ನೋ ಲೆಕ್ಕದಿಂದ EPS 95 ಅನ್ನೋ ಯೋಜನೆನ ಜಾರಿಗೆ ತಂತು. FPSನ ಕ್ಯಾನ್ಸಲ್ ಮಾಡಿ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ ಅಂತ 95 ಅಂತಾನೆ 95 ಜಾರಿಗೆ ಬಂತು. ಇದರಲ್ಲಿ ಈ ಆ್ಯಕ್ಟಲ್ಲಿ EPS 95 ಆ್ಯಕ್ಟಲ್ಲಿ ಏನಿದೆ ಅಂದರೆ, ನಮ್ಮಲ್ಲಿ PF ರಿಕವರಿ ಆಗುತ್ತೆ, 100% ನಮ್ಮಿಂದ ರಿಕವರಿ ಆಗುತ್ತೆ, 100% ಮ್ಯಾನೇಜ್ಮೆಂಟ್ ಕೊಡುತ್ತೆ. 24% ಆಯಿತು. ಈ 24%ನಲ್ಲಿ 8.33% ಅಂದರೆ ಬೇಸಿಕ್ಕು DA ಸೇರಿ ರಿಕವರಿ ಆಗೋದು. 8.33% ಪೂರ್ತಿ ಪೆನ್ಷನ್ ಫಂಡ್ಗೆ ಹೋಗಬೇಕು ಅಂತ, ಉಳಿದದ್ದು PF ಅಲ್ಲೇ ಉಳ್ಕೊಳ್ಳುತ್ತೆ. ಈ ಪೆನ್ಷನ್ ಸ್ಕೀಮಿಗೆ 8.33 ಹೋಗಬೇಕು ಅಂತ ಆ್ಯಕ್ಟಲ್ಲೇ ಇದೆ. ಈ EPFನವ್ರು ಏನು ಮಾಡಿದ್ರು ಅಂದರೆ, ಇದ್ರ ಮೇಲೆ ನಿರ್ಬಂಧ ಏರಿದ್ರು. ನಾವು 15,000 ಇದ್ರೂ ನಾನು ತೊಗೊಳ್ಳೋ, ಬೇಸಿಕ್ ಇದ್ರೂ ತೊಗೊಳ್ಳಲ್ಲ, ಎಂಥದ್ದು ಇಲ್ಲ, ಬರೀ 5,000ಕ್ಕೆ ಫಸ್ಟ್ ತೊಗೊತೀವಿ ಅಂತ 5,000ಕ್ಕೆ 8.33 ತೊಗೊಂಡ್ರು. ಪುರದಿಂದ ಬಂದಿದ್ದಾರೆ ಈ ಸಭೆಗೆ. ಸರ್ಕಾರದ ಲೆಕ್ಕದಲ್ಲಿ, ಕೇಂದ್ರ ಸರ್ಕಾರದ ಲೆಕ್ಕದಲ್ಲಿ, EPF ಅಧಿಕಾರಿಗಳ ಲೆಕ್ಕದಲ್ಲಿ ನಾವೆಲ್ಲ EPS ಪೆನ್ಷನ್ಗೋಸ್ಕರ ಕೇಳ್ತಾ ಇದ್ರೆ, ಇವರು 60 ವರ್ಷ ಮೇಲ್ಪಟ್ಟ ಎಲ್ಲ ಮುದುಕರು ಏನು ಹೋರಾಟ ಮಾಡ್ತಾರೆ, ಯಾವ ತರ ಮಾಡ್ತಾರೆ, ಎಲ್ಲಿವರೆಗೂ ಬರ್ಬೋದು ಇವರು ಅಂತಂದ್ಬಿಟ್ಟು ಇಷ್ಟು ವರ್ಷಗಳ ಕಾಲ ಉದಾಸೀನತೆಯಿಂದ ನೋಡ್ತಾ ಇದ್ರು. ಇವತ್ತಿನ ದಿವಸ ಅದೇ 60 ವರ್ಷ ಮೇಲ್ಪಟ್ಟ ಯುವಕರು ಇವತ್ತು 30-35 ವರ್ಷದವರಿಗಿಂತ ಏನು ಕಡಿಮೆ ಇಲ್ಲ ಅಂತ ತೋರಿಸಿದ್ದೀರಿ ಸ್ನೇಹಿತರೆ. ಈಗೆಲ್ಲ ಯಾಕಂತಂದ್ರೆ ಮುದುಕರು ಅವರು ವಿಳಂಬ ಮಾಡ್ತಾ ಇರೋ ಕೂಡ ಅದೇ ಕ್ವಶ್ಚನೆ. ಏನು, ಒಂದು 5 ತಿಂಗಳು 6 ತಿಂಗಳು 1 ವರ್ಷಕ್ಕೆ 5,000 10,000 ಜನ ಉದುರ್ತಾ ಇರ್ತಾರೆ. ಹೋಗೋರೆಲ್ಲ ಹೋಗ್ಬಿಡ್ಲಿ, ಉಳಿದಿದ್ದು ನೋಡ್ಕೊಳ್ಳೋಣ ಅಂತ ಈ ಕಡೆ ಈ ತರ ನಡೀತಾ ಇದೆ. ಆದ್ರೆ ಹೋರಾಟ ನಿಲ್ಲಿಸುವುದಿಲ್ಲ. ಈ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ನಮ್ಮ ಪ್ರಮುಖ 2 ಬೇಡಿಕೆಗಳೇನು ಅಂತ ಅಂದ್ರೆ, ಕನಿಷ್ಠ ಹೆಚ್ಚುವರಿ ಪಿಂಚಣಿ ಮತ್ತು ಹೈಯರ್ ಪೆನ್ಷನ್. ಈ 2 ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇವೆ. CBT ಸಭೆಯಲ್ಲಿ ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆ 7,500 DA ಮತ್ತೆ ಮೆಡಿಕಲ್ ಅಲವೆನ್ಸ್. ಎರಡನೇದಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ 2 ಸ್ಪಷ್ಟ ತೀರ್ಪುಗಳು, RC ಗುಪ್ತಾ ಮತ್ತು ಸುನೀಲ್ ಕುಮಾರ್ ಪ್ರಕರಣ. ಈ 2 ಪ್ರಕರಣಗಳು
ನಮಗೆ ಅನ್ವಯವಾಗ್ತವೆ. ಎಲ್ಲ EPS ನಿವೃತ್ತರಿಗೂ ಅನ್ವಯ ಮಾಡಬೇಕು ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ನವೆಂಬರ್ 4, 2022ನೇ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ಆದ್ರೆ ಈ ಅಧಿಕಾರಿಗಳು ಒಂದು ಧೋರಣೆಯಿಂದಾಗಿ ನಮ್ಮ ಒಂದು ಜಾಯಿಂಟ್ ಆಪ್ಷನ್ ಏನಿದೆ, ಆ ಜಾಯಿಂಟ್ ಆಪ್ಷನ್ ಹಲವಾರು ತಿಂಗಳುಗಳ ಕಾಲ, ಹಲವಾರು ವರ್ಷಗಳ ಕಾಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಆದ ನಂತರ ಸುಮಾರು 2 ವರ್ಷಗಳ ಕಾಲ ನಮಗೆ ಅವಕಾಶ ಕೊಟ್ಟರು. ಆ ಪ್ರಕಾರ ಸುಮಾರು 17 ಲಕ್ಷ ಜನ ಒಂದು ಜಂಟಿ ಆಯ್ಕೆ ಪತ್ರ ಸಲ್ಲಿಸಿದ್ರು. ಅದರಲ್ಲಿ ಕೇವಲ 1.5 ಲಕ್ಷ ಅಪ್ಲಿಕೇಶನ್ ಮಾತ್ರ ಅಲೋ ಮಾಡಿ ಬಾಕಿ 16 ಲಕ್ಷ ಅಪ್ಲಿಕೇಶನ್ ವಜಾ ಮಾಡಿದ್ದಾರೆ. ಇದು ಕಾನೂನು ವಿರೋಧಿ ಚಟುವಟಿಕೆ. ನಿಜವಾಗೂ ಇದು ಅಕ್ಷಮ್ಯ ಅಪರಾಧ. ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮದುರೈ ಉಚ್ಚ ನ್ಯಾಯಾಲಯ ಮೊನ್ನೆ ಒಂದು ತೀರ್ಪನ್ನ ನೀಡಿದರೆ. ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಪ್ರಕಾರ 2014 ಕೆಳಗೆ ಮತ್ತೆ ಮೇಲೆ ಇಬ್ಬರಿಗೂ ಕೂಡ ಪಿಂಚಣಿ ಕೊಡಬೇಕು ಅಂತ ಹೇಳಿ ಆದೇಶ ನೀಡಿದ್ದಾರೆ. ಈ ಆದೇಶ ನಮ್ಮ KSRTC, BMTC ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು, ಕಾರ್ಖಾನೆಗಳು, ಎಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಈ ಒಂದು ದೃಷ್ಟಿಯಿಂದ ಈ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದು.